ಏನು ಅದು ಬಾಲಿಶ ಹೇಳಿಕೆ? ಅದು ಜವಾಬ್ದಾರಿ ತಗೋಬೇಕಪ್ಪ. ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ, ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ, ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ. ಅದೆಂಥದ್ದು ಅದು ಅರ್ಥ? ಅವ್ರ ಹೇಳಿಕೆದು ಅರ್ಥ ಇದು ನಮ್ಮದಲ್ಲ, ಶಿಕ್ಷಣ ಇಲಾಖೆದು. ಅವಾಗ ಮುಖ್ಯಮಂತ್ರಿಗಳು ಯಾರು? ಅವರೇ ಅಲ್ವಾ? ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ? ಎಲ್ಲೂ ಇಲ್ಲ. ಇವರಿಗೆ ಯಾಕಷ್ಟು ಅನುಮಾನ? ದೇಶದಲ್ಲಿ ಮೊದಲನೇ ಬಾರಿ ನಾನಿಂಥ ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇದ್ದೀನಿ, ಎಲ್ಲಿ ಕಾನೂನನ್ನು ನೀವು ಪಾಲನೆ ಮಾಡಿ ಅಂದರೆ ಇಲ್ಲ, ನಾವು ಪಾಲನೆ ಮಾಡೋದಿಲ್ಲ, ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥಸಂಚಲನ ಮಾಡ್ತಾ ಇರೋದು. ಯಾವುದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡೋಲ್ಲ ಅಂತಾರೆ. ಯಾರು ಇದು ಜವಾಬ್ದಾರಿ ಅಂದರೆ ಹೇಳಲ್ಲ ಅಂತಾರೆ. ಏನಿದೆ ಅರ್ಥ? ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ. ಯಾಕೆ? ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದ್ದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗೂ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮ್ಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ಮ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ RSS ಅವರು ಕಟ್ಟರ್ಪಂಥಿ ದೇಶಭಕ್ತರು, ನಿಮ್ಮ ಮನೆಗೂ ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಿ. ಅಷ್ಟು ಭಯನಾ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ನು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋ ಏನು ಶಕ್ತಿ ಇಲ್ಲ ಅಂದರೆ ಐ ಪಿಟಿ ಯು. ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರ್ಬೋದು. ನಮ್ಮವ್ರು ಯಾರಾನ ಬೈದ್ರೆ ನಿಮಗೆ ಅದು ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮಗೆ. ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದ್ದಾದಂಥ ಒಂದು ಐಡಿಯಾಲಜಿ ಇರ್ತದೆ, ಅವರಿಗೆ ಅವ್ರದ್ದಾದಂಥ ಒಂದು ರೀತಿ ನೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರ್ಬೋದು, ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರ್ಬೋದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ, ಟು ಥ್ರೆಟನ್. ಅದು ತಪ್ಪು ಅಂತ